ನಂಗೆ ಫ್ರಾಕ್ಷನ್ಸ್ ನಲ್ಲಿ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ 4 ಗೊತ್ತು ಅಂತ ಹೇಳೋರು. ಎಸ್, ಯಾರೋ ಒಂದ್ 2-3 ಎಸ್ ಅಂತ ಹಾಕಿದ್ದೀರಾ. ಫೈನ್. ಫಸ್ಟ್ ಹಾಗಾದ್ರೆ ಫಸ್ಟ್ ಅಡಿಷನ್ ಇಂದ ನಾನೊಂದ್ ಎರಡೆರಡು ಕ್ವಶನ್ ಮಾಡಿಸ್ತೀನಿ ಇವತ್ತು. ಬಿಕಾಸ್ ವೆನ್ ಇಟ್ ಕಮ್ಸ್ ಟು ಟ್ರಿಗ್ನಾಮೆಟ್ರಿ ಚಾಪ್ಟರ್ ಮತ್ತೆ ಸ್ಟ್ರೈಟ್ ಲೈನ್ ಚಾಪ್ಟರ್ ಮ್ಯಾಥ್ಸ್ ಅಲ್ಲಿ ಬಂದಾಗ ವಿ ವಿಲ್ ಡೀಲ್ ವಿತ್ ಫ್ರಾಕ್ಷನ್ಸ್. ಗೊತ್ತಿದೆ ಅಲ್ವಾ, ಫ್ರಾಕ್ಷನ್ಸ್ ಇದೆ ಡೀಲ್ ಮಾಡ್ತೀವಿ. ಸೊ ಅವಾಗ ನಾನು ಬೇಸಿಕ್ ಹೇಳ್ಕೊಡೋದಕ್ಕಾಗೋದಿಲ್ಲ. ಸೊ ಇವಾಗ ಫ್ಯೂ ಬೇಸಿಕ್ಸ್ ಥಿಂಗ್ಸ್ ಫ್ರಾಕ್ಷನ್ಸ್ ನಲ್ಲಿ ಏನಾಗ ಪ್ರಾಪರ್ ಆಗಿ ಕಂಡೀಷನ್ಸ್ ಗೊತ್ತಿರಬೇಕು ಅನ್ನೋದನ್ನ ಡಿಸ್ಕಸ್ ಮಾಡ್ತೀನಿ. ನಿಮ್ಗೆ ಗೊತ್ತಿದ್ರೆ ವೆಲ್ ಅಂಡ್ ಗುಡ್. ಇಲ್ಲಿ ಇನ್ನು ಬೇರೆ ತರ ಶಾರ್ಟ್ ಕಟ್ಸ್ ಗೊತ್ತಾದ್ರೆ ನಿಮ್ಗೆ ಇನ್ನೂ ಗುಡ್. ಓಕೆ, ಫೈನ್. ಸ್ಟಾರ್ಟ್ ಮಾಡೋಣ ಹಾಗಾದ್ರೆ. ಫ್ರಾಕ್ಷನ್ಸ್ ನಲ್ಲಿ ಫಸ್ಟ್ ಆಫ್ ಆಲ್ ಮಿಕ್ಸ್ಡ್ ಫ್ರಾಕ್ಷನ್ ಗೆ ಒಂದು ಎಕ್ಸಾಂಪಲ್ ತಗೋತೀನಿ. 1/5/7. ಈಗ 1/5/7 ನಾನು ಫ್ರಾಕ್ಷನ್ ಗೆ ಕನ್ವರ್ಟ್ ಮಾಡ್ಕೋಬೇಕು ಅಂತಂದ್ರೆ ಯಾವ ತರ ಆನ್ಸರ್ ಮಾಡಿ ನೋಡೋಣ. 1/5/7 ಅಂತ ಇದೆ. ಈಗ ಇದನ್ನ ನಾನು ಫ್ರಾಕ್ಷನ್ ಗೆ ಕನ್ವರ್ಟ್ ಮಾಡ್ಕೋಬೇಕು. ಇದು ಮಿಕ್ಸ್ಡ್ ಫ್ರಾಕ್ಷನ್ ಅಲ್ಲಿ ಇದೆ. ಎಸ್, ಏನಾಗ್ಬೋದು ಆನ್ಸರ್? ಯೂಸ್ ಚಾಟ್ ಸೆಕ್ಷನ್. ಆನ್ಸರ್ ಏನಾಗ್ಬೋದು? 1/5/7 ಅಂತ ಇದೆ. ಯಾರಾದ್ರೂ ಒಬ್ರು ಆನ್ಸರ್ ಮಾಡಿ. ಇದನ್ನ ಫ್ರಾಕ್ಷನ್ ಗೆ ಕನ್ವರ್ಟ್ ಮಾಡಿದಾಗ ಏನಾಗುತ್ತೆ? ಇದು ಮಿಕ್ಸ್ಡ್ ಫ್ರಾಕ್ಷನ್ ಇದೆ. ಹೋಲ್ ಫ್ರಾಕ್ಷನ್ ಗೆ ಕನ್ವರ್ಟ್ ಮಾಡಿದಾಗ ಏನಾಗುತ್ತೆ? 7 ಮತ್ತೆ 1 ನ ಮಲ್ಟಿಪ್ಲೈ ಮಾಡ್ಕೋಬೇಕು. ಮಲ್ಟಿಪ್ಲೈ ಮಾಡಿ ಬಂದಂತದಕ್ಕೆ ಇದನ್ನ ಪ್ಲಸ್ ಮಾಡ್ಬೇಕು ನ್ಯೂಮರೇಟರ್ ನ. ಸೊ 7 1s are 7. 7 plus 5 is how much? 7 plus 5 is 12 divided by 7. Okay, 12 divided by 7. ವಾಯ್ಸ್ ಕೇಳಿಸ್ತಿದೆ ಅಲ್ವಾ? ಯೂಸ್ ಚಾಟ್ ಸೆಕ್ಷನ್ ಎವ್ರಿವನ್. ಪ್ರಣವ್, ಉಜ್ವಲ್, ನಂದೀಶ್, ಆಸಿಯಾ, ಯೂಸ್ ಚಾಟ್ ಸೆಕ್ಷನ್. ಓಕೆ, ಸೊ ಅದೇ ತರ ನೆಕ್ಸ್ಟ್ ಕ್ವಶನ್ ಕೊಡ್ತೀನಿ, ನೀವು ಆನ್ಸರ್ ಮಾಡಿ. 12/11. ಎಸ್, ಕಮ್ ಆನ್. 12/11. ನಾನು ಇಲ್ಲೊಂದು ಮೆಥಡ್ ಹೇಳ್ಕೊಟ್ಟೆ. 7 1s are 7. 7 plus 5 is 12. 12/7 ಬರೆದ್ರೆ ಹೋಲ್ ಫ್ರಾಕ್ಷನ್ ಬಂತು. ಅದೇ ತರ ಇಲ್ಲಿ 12/11 ಅಂತ ಕೊಟ್ಟಿದ್ದೀನಿ. ಇದನ್ನ ಕನ್ವರ್ಟ್ ಮಾಡಿ ನಂಗೆ ಆನ್ಸರ್ ಹೇಳಿ. ಟೇಬಲ್ಸ್ ಚೆನ್ನಾಗಿ ಗೊತ್ತಿದ್ರೆ ಮಾಡ್ತೀರಾ. ಅಂಡ್ ಮೋರ್ ಓವರ್ ಬ್ಯಾಚ್ ಅಲ್ಲಿ ಯಾರ್ಯಾರು ಆನ್ಲೈನ್ ಆಪ್ ಅಲ್ಲಿ ಕೊಟ್ಟಿದ್ದೀನಲ್ವಾ ನಿಮಗೆ, ಅವರು ಟೇಬಲ್ಸ್ ನ ಬರೆದ್ಬಿಟ್ಟು ಅಪ್ಡೇಟ್ ಮಾಡಿಲ್ಲ ಫ್ಯೂ. ಹೆಂಗಿದ್ರು ಈ ಸಂಡೇ 10 o'clock ಆಫ್ಲೈನ್ ಬಂದೇ ಬರ್ತಿರಲ್ಲ, ಅವಾಗ ಫಸ್ಟ್ ಚೆಕ್ ಮಾಡೋದು ಟೇಬಲ್ಸ್ ನ. ಸೊ ಪ್ಲೀಸ್ ನಿಮ್ಮ ನೋಟ್ಬುಕ್ ಅಲ್ಲಿ ಫಸ್ಟ್ ಟೇಬಲ್ಸ್ 2 times ಇರ್ಲೇಬೇಕು. ಅದಾದ್ಮೇಲೆ ನೆಕ್ಸ್ಟ್ ಪೋರ್ಷನ್. ಟೇಬಲ್ಸ್ ಬರ್ಲಿಲ್ಲ ಅಂತಂದ್ರೆ ನಾನು ನೆಕ್ಸ್ಟ್ ಪೋರ್ಷನ್ ಹೋಗೋದಿಲ್ಲ. ಫೈನ್, ಕಮನ್. ಏನಾಗ್ಬೋದು ಆನ್ಸರ್? 12 into 11 is how much? ಸೈಡಲ್ಲಿ ಒಂದ್ ಕಡೆ ಬರ್ಕೊಂಡ್ ಮಾಡಿ. ಪೆನ್ ಪೇಪರ್ ಇಟ್ಕೊಂಡಿರಿ ಅಂತ ಹೇಳಿದಿನಲ್ವಾ, ನೀವು ಕೂಡ ಪೆನ್ ಪೇಪರ್ ಇಟ್ಕೊಂಡ್ಬಿಟ್ಟು ಮಾಡ್ತಿರ್ಬೇಕು. ಫಟಾಫಟ್ ಆನ್ಸರ್ ಹೇಳ್ತಾ ಇರ್ಬೇಕು. ಎಷ್ಟಿದೆ, ಎಷ್ಟು ಬಂತ ಹೇಳಿ? 12 into 11. ಪ್ರಣವ್, ಜಸ್ಟ್ 12 into 11 ಹೇಳಿ ಸಾಕು. ಫೈನಲ್ ಆನ್ಸರ್ ಹೇಳ್ತಾ ಇದ್ದೀರಾ? 12 into 11 ಹೇಳಿ ಫಸ್ಟ್. 11 2s are 22 2 carry. 11 is 11 plus 2 is how much? 13. ಓಕೆ, 132. ಈ ಬಂದಿರತಕ್ಕಂಥ 132ಗೆ ಈ 12 ನ ಆಡ್ ಮಾಡ್ಬೇಕು ಅಲ್ವಾ? 132ಗೆ ಈ 12 ನ ಆಡ್ ಮಾಡಿದ್ರೆ ಎಷ್ಟಾಗುತ್ತೆ? 144 divided by 11. ಓಕೆ, 144 divided by 11. ಈಗ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೊಡ್ತೀನಿ ಫೈನಲ್ ಆಗಿ, ಬೇಗ ಆನ್ಸರ್ ಮಾಡಿ. 6 7/8. 6 7/8. ವಾಟ್ ಈಸ್ ದ ಆನ್ಸರ್? ತುಂಬಾ ಟೈಮ್ ತಗೋತಾ ಇದ್ದೀರಾ, ಬಿಕಾಸ್ ಯು ಪೀಪಲ್ ಆರ್ ಲ್ಯಾಗಿಂಗ್ ಇನ್ ಟೇಬಲ್. ತುಂಬಾ ಟೈಮ್ ತಗೋತಾ ಇದ್ದೀರಾ, ಫಟಾಫಟ್ ಮಾಡ್ಬೇಕು. ಎಸ್, 8 6 ಹೌ ಮಚ್? ಯೂಸ್ ಚಾಟ್ ಸೆಕ್ಷನ್. ಉಜ್ವಲ್, ರೋಹಿತ್, ಯೂಸ್ ಚಾಟ್ ಸೆಕ್ಷನ್. 8 6 48. ಎಸ್, 48 plus 7 is how much? ಎಸ್, 55. 55/8. ಓಕೆ, ಈ ಕನ್ವರ್ಷನ್ ಗೊತ್ತಾಯ್ತು. ಈಗ ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಅಡಿಷನ್ ಬರೋಣ. ಫ್ರಾಕ್ಷನ್ ಅಡಿಷನ್ ಬರೋಣ. ಓಕೆ, ಅಡಿಷನ್ ಅಲ್ಲಿ 2 types. ಲೈಕ್ ಯಾವ ತರ ಅಂದ್ರೆ, ಫಸ್ಟ್ ಫ್ರಾಕ್ಷನ್ ಅಲ್ಲಿ ಡಿನಾಮಿನೇಟರ್ ಸೇಮ್ ಇದ್ದಾಗ ಯಾವ ತರ ಮಾಡ್ತೀವಿ, ಅಂಡ್ ಡಿನಾಮಿನೇಟರ್ ಡಿಫರೆಂಟ್ ಇದ್ದಾಗ ಯಾವ ತರ ಮಾಡ್ತೀವಿ ಅಂತ ಅಂದ್ಬಿಟ್ಟು ಒಂದು ಎಕ್ಸಾಂಪಲ್ ತಗೊಳ್ತೀನಿ. ಫಸ್ಟ್ 3/4 plus 5/4 plus 2/4. ಏನಾಗುತ್ತೆ ಆನ್ಸರು? ಕಮಾನ್, ಯೂಸ್ ಚಾಟ್ ಸೆಕ್ಷನ್. ಗೊತ್ತಿದ್ದವರು ಬೇಗ ಆನ್ಸರ್ ಮಾಡಿ, ಗೊತ್ತಿಲ್ಲದೆ ಇರೋರು ವೇಟ್ ಮಾಡಿ, ನಾನು ಹೇಳ್ಕೊಡ್ತೀನಿ. ಗೊತ್ತಿರೋರು ಒಬ್ರಾರು ಇದ್ದೇ ಇರ್ತೀರಾ. ಯೂಸ್ ಚಾಟ್ ಸೆಕ್ಷನ್, ಆನ್ಸರ್ ಮಾಡಿ ಬೇಗ. ಎಸ್, ಗುಡ್. 10/4 is also an answer. ಓಕೆ, ಸಿಂಪ್ಲಿಫೈಡ್ ಮಾಡಿ ಹೇಳಿ.
10/4 ಜಸ್ಟ್ ನೀವು ಏನು ಆ್ಯಡ್ ಮಾಡ್ಬಿಟ್ಟು ಇಟ್ಬಿಟ್ಟಿದ್ದೀರಾ. ಬಟ್ ಸಿಂಪ್ಲಿಫಿಕೇಶನ್ ಮಾಡ್ಬೇಕಲ್ವಾ? ಎಸ್. ಸಿ ಗೈಸ್, ಫ್ರಾಕ್ಷನ್ಸ್ ಅಡಿಷನ್ ಅಂತ ಬಂದಾಗ ಕೆಲವೊಬ್ಬರಿಗೆ ಮಿಸ್ಕನ್ಸೆಪ್ಷನ್ ಇದೆ. ನೀವೇನ್ ಮಾಡ್ಬಿಡ್ತಿದ್ದೀರಾ ಅಂದ್ರೆ ಡಿನಾಮಿನೇಟರ್ನು ಆ್ಯಡ್ ಮಾಡ್ತಾ ಇದ್ದೀರಾ, ನ್ಯೂಮರೇಟರ್ನು ಆ್ಯಡ್ ಮಾಡ್ತಿದ್ದೀರಾ. ಫ್ಯೂ ಆನ್ಸರ್ಸ್ ನೋಡ್ದಂಗೆ ನಾನು ಹೇಳ್ತಾ ಇರೋದು. ಸಿ ಫಸ್ಟ್ ಆಫ್ ಆಲ್ ಡಿನಾಮಿನೇಟರ್ಸ್ನ ಆ್ಯಡ್ ಮಾಡೋ ಆಗಿಲ್ಲ. ಓಕೆ, ಡಿನಾಮಿನೇಟರ್ನಲ್ಲಿ ಇರ್ತಕ್ಕಂಥದ್ದನ್ನ ಆ್ಯಡ್ ಮಾಡೋ ಆಗಿಲ್ಲ. ಇಲ್ಲಿ ಡಿನಾಮಿನೇಟರ್ ಸೇಮ್ ಇದೆಯಾ, ಇಲ್ಲೂ 4 ಇದೆ, ಇಲ್ಲೂ 4 ಇದೆ, ಇಲ್ಲೂ 4 ಇದೆ ಅಂತಂದ್ರೆ ಸುಮ್ಮನೆ ಜಸ್ಟ್ 4 ಅಂತ ಬರೀರಿ. ಓಕೆ, ವೆನ್ ಡಿನಾಮಿನೇಟರ್ಸ್ ಆರ್ ಸೇಮ್ ದೆನ್ ಯು ಕ್ಯಾನ್ ಡೈರೆಕ್ಟ್ಲಿ ಆ್ಯಡ್ ದ ನ್ಯೂಮರೇಟರ್ಸ್. ಅಥವಾ ಇಲ್ಲಿ ಸಬ್ಟ್ರಾಕ್ಷನ್ ಸಿಂಬಲ್ ಇತ್ತು ಅಂತಂದ್ರೆ ಯು ಕ್ಯಾನ್ ಸಬ್ಟ್ರಾಕ್ಟ್ ಡೈರೆಕ್ಟ್ಲಿ. ಓಕೆ, LCM ರಿಕ್ವೈರ್ಮೆಂಟ್ ಇಲ್ಲ. ಇಲ್ಲಿ ಡಿನಾಮಿನೇಟರ್ ಸೇಮ್ ಇರೋದ್ರಿಂದ ಜಸ್ಟ್ ಒಂದು 4 ಅಂತ ಬರ್ಕೊಳ್ಳಿ. ನ್ಯೂಮರೇಟರ್ ನಲ್ಲಿ ಇರ್ತಕ್ಕಂಥದ್ದನ್ನ ಆ್ಯಡ್ ಮಾಡಿ. 3 + 5 is 8, 8 + 2 is 10. ಸಿಂಪ್ಲಿಫೈಡ್ ಅಂತಂದ್ರೇನು? 2 2s 2 5s. ಹೆನ್ಸ್ ಸಿಂಪ್ಲಿಫೈಡ್ ಆನ್ಸರ್ ಇಸ್ 5/2. ಓಕೆ, ನಿಮ್ಗೆ ಕ್ವಶನ್ ಅಲ್ಲಿ ಈ ತರ ಏನು ಇಷ್ಟು ಬೇಸಿಕ್ ಅಲ್ಲಿ ಕೊಟ್ಟಿರೋದಿಲ್ಲ, ಇಂಡೈರೆಕ್ಟ್ ಆಗಿ ಬರುತ್ತೆ ನಿಮ್ಗೆ. ಮ್ಯಾಟ್ರಿಕ್ಸ್ ಅಲ್ಲಿ ಬರುತ್ತೆ, ಸ್ಟ್ರೈಟ್ ಲೈನ್ಸ್ ಅಲ್ಲಿ ಬರುತ್ತೆ, ದೆನ್ ಟ್ರಿಗ್ನಾಮೆಟ್ರಿ ಅಲ್ಲೂ ಬರುತ್ತೆ. ಓಕೆ, ಆ ತರ ಬಂದಾಗ ನಿಮಗೆ ಅಲ್ಲಿ ಈ ತರದನ್ನ ಯೂಸ್ ಮಾಡ್ತೀರಾ. ಸಪರೇಟ್ ಆಗಿ ನಿಮ್ಗೆ ಇದೇ ತರ ಕ್ವಶನ್ ಕೊಟ್ಬಿಟ್ಟು ಇದನ್ನ ಮಾಡಿ ಅಂತ ಹೇಳೋದಿಲ್ಲ, ಇಂಡೈರೆಕ್ಟ್ ಆಗಿ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ಕೊಡ್ತೀನಿ, ನೀವು ಟ್ರೈ ಮಾಡಿ. ತುಂಬಾ ಈಸಿ ಕೊಡ್ತೀನಿ. 7/7 ಪ್ಲಸ್ 7/7 ಪ್ಲಸ್ 1/7. What is the answer? Yes, everyone. ಮೇಲೆ ಯಾವ ತರ ಮಾಡಿದಿನೋ ದ ಸೇಮ್ ಮೆಥಡ್ ಕೆಳಗಡೆ ನೀವು ಅಪ್ಲೈ ಮಾಡಿ. ಎಸ್, ಪ್ರಣವ್, ಉಜ್ವಲ್, ನಂದೀಶ್, ಸಾನಿಯಾ ಇರಾಮ್. ಎಸ್ ಎವ್ರಿವನ್. 7/7 ಪ್ಲಸ್ 7/7 ಪ್ಲಸ್ 1/7 ಅಂತ ಕೊಟ್ಟಿದ್ದೀನಿ. ಕಮ್ ಆನ್. ಎಸ್, ಸಿ ಗೈಸ್, ಅಗೇನ್ ಡಿನಾಮಿನೇಟರ್ ಸೇಮ್ ಇದ್ದಾಗ ಜಸ್ಟ್ 1 7 ಅಂತ ಬರ್ಕೊಳ್ಳಿ. ಈಗ ಡೈರೆಕ್ಟ್ ಆಗಿ ನ್ಯೂಮರೇಟರ್ಸ್ ಗಳನ್ನ ಆಡ್ ಮಾಡಿ. 7 + 7 is how much? 14. 14 + 1 is how much? 15. ಓಕೆನಾ? ಸಿ ಇದನ್ನ ನೀವು ಲೈಕ್ ಡೆಸಿಮಲ್ ಅಲ್ಲಿ ಕೆಲವೊಬ್ರು ಹೇಳ್ತಾ ಇದ್ದೀರಾ. ಫಸ್ಟ್ ಆಫ್ ಆಲ್ 15/7 ಅನ್ನೋದು ಕಂಪ್ಲೀಟ್ ಡಿವೈಡ್ ಆಗೋದು ಇಲ್ಲ. ಈ ತರ ಇದ್ದಾಗ ನಿಮ್ಗೆ ಡೆಸಿಮಲ್ಸ್ ಅಲ್ಲಿ ಅವ್ರು ಕೊಡೋದಿಲ್ಲ. ಡೋಂಟ್ ವರಿ, ಫ್ರಾಕ್ಷನ್ಸ್ ಗೆನೆ ಎಂಡ್ ಮಾಡಿ. ಓಕೆ, ಆಪ್ಷನ್ಸ್ ಮೇಲೆ ನೀವು ಚೂಸ್ ಮಾಡಬಹುದು. ಈಗ ನೆಕ್ಸ್ಟ್ ಕ್ವೆಶನ್ ಸಬ್ಟ್ರಾಕ್ಷನ್ ಅಂತ ಬಂತು ಅಂತಂದ್ರೆ 3/5 minus 4/7 minus 8 ಇದನ್ನು 5 ಮಾಡ್ತೀನಿ. ಓಕೆ, 5. ವಾಟ್ ವಿಲ್ ಬಿ ದ ಆನ್ಸರ್? ಈಗ ಇಲ್ಲಿ ಇಷ್ಟು ನಾವು ಅಡಿಷನ್ ಬಗ್ಗೆ ಕಲ್ತಿದ್ದಾಯ್ತು. ವೆನ್ ಡಿನಾಮಿನೇಟರ್ಸ್ ಆರ್ ಸೇಮ್. ಅಗೇನ್ ಇಲ್ಲಿ ಡಿನಾಮಿನೇಟರ್ ಸೇಮ್ ಕೊಟ್ಟಿದ್ದೀನಿ. ಈಗ ನ್ಯೂಮರೇಟರ್ಸ್ ಗಳನ್ನ ನೀವೇನ್ ಮಾಡ್ಬೇಕು? ಸಬ್ಟ್ರಾಕ್ಟ್ ಮಾಡ್ಬೇಕು. ಯಾವ ತರ ಮಾಡ್ತೀರಾ? ಆನ್ಸರ್ ಏನ್ ಬರುತ್ತೆ? ಎಸ್, ಅದರ್ಸ್, ರೋಹಿತ್, ಉಜ್ವಲ್, ಎಸ್, ಆಸಿಯಾ. ಡಿನಾಮಿನೇಟರ್ ಅಂತೂ 5 ಆಸ್ ಇಟ್ ಈಸ್. ಓಕೆ, ನ್ಯೂಮರೇಟರ್ ಏನಿದೆ ನಾನು ಒಂದ್ಸತಿ ಬರ್ಕೊಂಡ್ಬಿಡ್ತೀನಿ. ಇಲ್ಲಿ 3 ಇದೆ. ಓಕೆ, 3 - 4 - 8. ಓಕೆ, ಡನ್. ಈಗ -4 - 8 ಏನಾಗುತ್ತೆ? -4 - 8 ಎರಡು ಸೇಮ್ ಸಿಂಬಲ್ ಇದ್ದಾಗ ನಾವ್ ಏನ್ ಮಾಡ್ಬೇಕು? ಆಡ್ ಮಾಡ್ಬೇಕು, ಬಟ್ ನೆಗೆಟಿವ್ ಸಿಂಬಲ್ ಬರಿಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ಅಲ್ವಾ? ಸೊ ಫಸ್ಟ್ 3 ರೈಟ್ ಆಸ್ ಇಟ್ ಈಸ್. -4 ಮತ್ತೆ 8 ನ ಆಡ್ ಮಾಡಿದಾಗ ಏನಾಗ್ತಾ ಇದೆ? 12 ಬರ್ತಾ ಇದೆ, ಡಿವೈಡೆಡ್ ಬೈ 5. 3 - 12 ಏನಾಗುತ್ತೆ? +3 ಇದೆ, -12 ಇದೆ. ವೆನ್ 2 ಡಿಫರೆಂಟ್ ಸಿಂಬಲ್ಸ್ ಆರ್ ದೇರ್, ಯು ನೀಡ್ ಟು ಡೂ ಸಬ್ಟ್ರಾಕ್ಷನ್. +3 - 12 ಅಂತಂದ್ರೇನು? -9/5. ಓಕೆ, ಸಿ ನಿಮ್ಗೆ ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಷನ್ ಮಾಡೋದು ಗೊತ್ತಾಗ್ತಿಲ್ಲ ಅಂತಂದ್ರೆ ಪ್ಲೀಸ್ ಯೂಸ್ ಫಿಂಗರ್ಸ್. ಫಿಂಗರ್ಸ್ ಅಲ್ಲಿನೇ ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು ನೀವು. ಓಕೆ, ಕೆಲವೊಬ್ರು -7/5 ಅಂತ ಹೇಳಿದೀರಾ. ಇನ್ ಕೆಲವೊಬ್ರು ಚಾಟ್ ಸೆಕ್ಷನ್ ನೋಡ್ತೀನಿ, ವೈಟ್ ಲೈಕ್ ಕೆಲವೊಬ್ರು +9/5 ಅಂತಾನು ಹೇಳಿದೀರಾ, 9/7 ಅಂತಾನು ಹೇಳಿದೀರಾ ಕೆಲವೊಬ್ರು. ಬಟ್ ಸಿ, ಮೈನಸ್ ಸಿಂಬಲ್ ಮ್ಯಾಟರ್ಸ್ ಅ ಲಾಟ್. ಓಕೆ, ಆಪ್ಷನ್ಸ್ ಅಲ್ಲಿ ಬೇಕು ಅಂತಾನೆ ಅವರು +9/5 ಕೊಟ್ಟಿರ್ತಾರೆ. ಕೆಲವೊಂದು ಟೈಪು ರಿವರ್ಸ್ ಕೊಡ್ತಾರೆ, 5/9 ಅಂತಾನು ಕೊಡ್ತಾರೆ, 5/-9 ಅಂತಾನು ಕೊಡ್ತಾರೆ. ಬಟ್ ಯು ಶುಡ್ ಬಿ ವೆರಿ ಕೇರ್ಫುಲ್ ವಿತ್ ದ ಸಿಂಬಲ್. ಓಕೆ, ನೆಕ್ಸ್ಟ್ ಕ್ವೆಶನ್ ಸಾಲ್ವ್ ಮಾಡಿ ನೀವೀಗ. -100/1000 plus 1/10 ಈಸ್ ಈಕ್ವಲ್ ಟು, ನೋಡೋಣ ಎಷ್ಟು ಜನ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತೀರಾ. ಆಪ್ಷನ್ ಎ 0, ಆಪ್ಷನ್ಸ್ ಕೊಡ್ತಾ ಇದ್ದೀನಿ. ಆಪ್ಷನ್ ಬಿ -1,
ಆಪ್ಷನ್ ಸಿ 2/10, ಆಪ್ಷನ್ ಡಿ ನನ್. ಎವ್ರಿವನ್? ಎಸ್ ಮ್ಯಾಮ್, ಇಷ್ಟೊತ್ತು ತನಕ ಫುಲ್ ಡಿನಾಮಿನೇಟರ್ ಸೇಮ್ ಇರೋದು ಮಾತ್ರ ಹೇಳ್ಕೊಟ್ಟಿದ್ದೀರಾ, ಇದನ್ನು ಹೇಳೇ ಕೊಟ್ಟಿದ್ದೀರಾ, ಆಲ್ರೆಡಿ ಕ್ವಶನ್ ಕೊಟ್ಟಿದ್ದೀರಾ ಅಂತ ಕೆಲವೊಬ್ರು ಅನ್ಕೋತಿರ್ಬೋದು. ಬಟ್ ಜಸ್ಟ್ ಸ್ವಲ್ಪ ಯೂಸ್ ಮಾಡಿ ಬ್ರೈನ್. ನಾವು ಲಾಸ್ಟ್ ಕ್ಲಾಸಲ್ಲಿ ನಾನು 0 ಕ್ಯಾನ್ಸಲ್ ಮಾಡೋದೊಂದು ಹೇಳ್ಕೊಟ್ಟಿದ್ದೀನಿ. ಆ ಮೆಥಡ್ ಮೇಲೆ ನೀವು ಆನ್ಸರ್ ಹೇಳ್ಬೋದು ಈಗ. ಜಸ್ಟ್ ಟ್ರೈ ಇಟ್. ಎಸ್, ಗೆಸ್ ಮಾಡಿ ಆನ್ಸರ್. ಯೂಸ್ ಕಮೆಂಟ್ ಸೆಕ್ಷನ್. ಓಕೆ, 0 ಅಂತ ಹೇಳ್ತಿದ್ದೀರಾ. ಇನ್ನು ಅದರ್ಸ್, ನೀವು ಯಾವ್ದಾರ ಒಂದು ಆನ್ಸರ್ ಹೇಳಿ. ನಿಮ್ಗೂ 0 ಬರ್ತಾ ಇದೆಯಾ ಅಥವಾ ಬೇರೆ ಏನಾದ್ರೂ ಆನ್ಸರ್ ಬರ್ತಾ ಇದೆಯಾ? ಎಸ್ ಉಜ್ವಲ್. ಎಸ್, ಇಲ್ಲಿ ನೋಡಿ, ಈ 2 zeros ಈ 2 zeros ನಾನು ಕಂಪ್ಲೀಟ್ ಕ್ಯಾನ್ಸಲ್ ಮಾಡ್ಕೋಬಹುದು. ಓಕೆನಾ? ಸೊ ಉಳಿದಿರ್ತಕ್ಕಂಥದ್ದೇನು ನನಗೆ -1/10, ಇಲ್ಲಿರೋದೇನು +1/10. ಫರ್ದರ್ ನಾನು ಸಿಂಪ್ಲಿಫಿಕೇಶನ್ ಮಾಡೋದೇ ಬೇಡ. ಇಲ್ಲಿ ಸೇಮ್ ವ್ಯಾಲ್ಯೂಸ್ ಇದಾವೆ, ಬಟ್ ಸಿಂಬಲ್ಸ್ ಚೇಂಜ್ ಇದೆ. ವೆನ್ 2 ಅಪೋಸಿಟ್ ಸಿಂಬಲ್ಸ್ ಇದೆ ಅಂದ್ರೆ ಡೈರೆಕ್ಟ್ಲಿ ಕ್ಯಾನ್ಸಲ್. ಕ್ಯಾನ್ಸಲ್ ಅಂದ್ರೆ ಆನ್ಸರ್ ಏನು? 0. ಓಕೆನಾ? ವಿತೌಟ್ ಥಿಂಕಿಂಗ್ ಟೂ ಮಚ್ ನೀವು ಡೈರೆಕ್ಟ್ ಆಗೇನೆ ಹೇಳ್ಬೋದು. ಯಾವಾಗ ಈ ಮೆಥಡ್ ಗೊತ್ತಿತ್ತು ಅಂದ್ರೆ. ಯಾರಿಗೆ ಈ ಮೆಥಡ್ ಲೈಕ್ 0 ಕ್ಯಾನ್ಸಲ್ ಮಾಡಕ್ ಗೊತ್ತಿರಲ್ವೋ ಅವರು LCM ತಗೊಂಡ್ಬಿಟ್ಟು LCM ಆದ್ಮೇಲೆ ಇದಿಷ್ಟು ಪೇಜ್ನೇ ತುಂಬಿಸ್ತಾರೆ. ಓಕೆ, ಈ ಸಂಡೇ ಕ್ಲಾಸಿಗೆ ಬರ್ತಿರಲ್ಲ, ನಾನು ಕ್ವಶನ್ ಪೇಪರ್ ನಿಮಗೆ ತೋರಿಸ್ತೀನಿ. ಈಗ 2023 DCET 2023 ಕ್ವಶನ್ ಪೇಪರ್ನ ನಿಮಗೆ ತೋರಿಸ್ತೀನಿ. ಸ್ಪೇಸ್ ಫಾರ್ ರಫ್ ವರ್ಕ್ ಅಂತ ಎಷ್ಟಿರುತ್ತೆ, ಹಾಗೆ 1 pages ಅಲ್ಲಿ ಎಷ್ಟು ಕ್ವಶನ್ಸ್ ಬಂದಿರುತ್ತೆ, ಎಷ್ಟು ಟೈಮ್ ಲಿಮಿಟ್ ಇರುತ್ತೆ. ಸೊ ಎಲ್ರು OMR ಶೀಟ್ ತಗೊಂಬನ್ನಿ. ಓಕೆ, ಗ್ರೂಪಲ್ಲಿ ಹಾಕಿದ್ದೀನಲ್ವಾ OMR ಶೀಟ್ನ, ನೋಡಿದೀರಾ? ಅಟ್ಲೀಸ್ಟ್ ಏನ್ ಫಾರ್ವರ್ಡ್ ಮಾಡ್ತಾ ಇದ್ದೀನಿ, ಏನ್ ಹಾಕ್ತಾ ಇದ್ದೀನಿ ಅಂತ. ಎಸ್, ಯೂಸ್ ಚಾಟ್ ಸೆಕ್ಷನ್. OMR ಶೀಟ್ನ ಚೆಕ್ ಮಾಡಿದ್ದೀರಾ? ಅಟ್ಲೀಸ್ಟ್ ಓಪನ್ ಮಾಡಿ. ಎಸ್ ಅದರ್ಸ್, ಎವ್ರಿವನ್? ಓಕೆ, ಪ್ಲೀಸ್ ಬ್ರಿಂಗ್ OMR ಶೀಟ್. ಓಕೆ, ಈ ಸಂಡೇ ನಿಮಗೆ ಆಫ್ಲೈನ್ ಕ್ಲಾಸ್ ಮಾಡಿಬಿಟ್ಟು ಅವತ್ತಿನ ದಿನನೇ ನಿಮಗೊಂದು ಟೆಸ್ಟ್ ಇರುತ್ತೆ. ಓಕೆ, ಟೆಸ್ಟ್ನ ನೀವು ತಗೋಬೇಕು. ಪ್ರತಿ ಸತಿನೂ ಆಫ್ಲೈನ್ ಕ್ಲಾಸಿಗೆ ಬರುವಾಗ ಪ್ಲೀಸ್ ಬ್ರಿಂಗ್ OMR ಶೀಟ್. ಯಾವಾಗಲೂ ನಿಮ್ಮ ಬ್ಯಾಗಲ್ಲಿ OMR ಶೀಟ್ ಫಿಕ್ಸ್ ಆಗಿರಲೇಬೇಕು. ಅಂಡ್ ಕ್ಯಾಲ್ಕುಲೇಟರ್ನ ಮನೇಲೆ ಬಿಟ್ಟು ಬನ್ನಿ. ಕ್ಯಾಲ್ಕುಲೇಟರ್ ಅಲೌಡ್ ಇಲ್ಲ. ಫೈನ್. ದೆನ್ ನೆಕ್ಸ್ಟ್, ಈಗ ಇಷ್ಟೊತ್ತು ನಿಮಗೆ ಲೈಕ್ ಫ್ರಾಕ್ಷನ್ಸ್ ನಲ್ಲಿ ಡಿನಾಮಿನೇಟರ್ ಸೇಮ್ ಇದ್ದಾಗ ಯಾವ ತರ ಅಂತ ಹೇಳ್ಕೊಟ್ಟಿದ್ದೀನಿ. ಈಗ ಡಿನಾಮಿನೇಟರ್ ಡಿಫ್ರೆಂಟ್ ಇದ್ದಾಗ ಯಾವ ತರ ಅಂತ ನೋಡೋಣ. ಓಕೆ, ಡಿಫ್ರೆಂಟ್ ಇದ್ದಾಗ ಈಗ ನೋಡಿ, 2/3 ಪ್ಲಸ್ 4/5 ಪ್ಲಸ್ 3/7 ಅಂತ ಇದೆ ಅಂತ ಇಟ್ಕೊಳ್ಳೋಣ. ಓಕೆನಾ? 3, 5, 7 ಇದೆ ಅಂತ ಇಟ್ಕೊಳ್ಳೋಣ. ವೆನ್ ಡಿನಾಮಿನೇಟರ್ಸ್ ಆರ್ ಡಿಫ್ರೆಂಟ್ ಇದ್ದಾಗ ನಾವು ಡೈರೆಕ್ಟ್ ಆಗಿ ನ್ಯೂಮರೇಟರ್ ಗಳನ್ನ ಆಡ್ ಅಥವಾ ಸಬ್ಟ್ರಾಕ್ಟ್ ಮಾಡೋದಕ್ಕೆ ಬರೋದಿಲ್ಲ. ಫೈನ್. ಸೊ ಏನ್ ಮಾಡ್ಬೇಕು ವೆನ್ ಡಿನಾಮಿನೇಟರ್ಸ್ ಆರ್ ಡಿಫ್ರೆಂಟ್? ಎಸ್, ಯೂಸ್ ಚಾಟ್ ಸೆಕ್ಷನ್ ಎವ್ರಿವನ್. ಏನ್ ಮಾಡ್ಬೇಕು? ಏನ್ ಮಾಡ್ತಿದ್ರಿ ಇಷ್ಟ ದಿನ? ನೀವ್ ಹಿಂಗ ಕ್ಯಾಲ್ಕುಲೇಟರ್ ನಲ್ಲಿ ಓದ್ತಾ ಇದ್ರಿ ಅಂತ ಗೊತ್ತು, ಬಟ್ ಟಿಲ್ 10th ಅಂತ ಕಲ್ತಿರ್ತೀರಲ್ಲ. 10th ಆದ್ಮೇಲೆ ಡಿಪ್ಲೊಮಾದಲ್ಲಿ ಕೆಲ್ಸ ಯೂಸ್ ಆಯ್ತಿದೆ. 10th ಅಲ್ಲಂತೂ ಇರ್ಲಿಲ್ಲ. ಎಸ್, ರೋಹಿತ್, ಉಜ್ವಲ್, ಪ್ರಣವ್. ಎಸ್, ಈ ತರ ಡಿಫ್ರೆಂಟ್ ಡಿನಾಮಿನೇಟರ್ಸ್ ಇದ್ದಾಗ ಏನ್ ಮಾಡ್ತೀರಾ? ಎಸ್, LCM ತೆಗಿತೀರಾ. ಅಂಡ್ ಒನ್ ಮೋರ್ ಥಿಂಗ್, ಇಲ್ಲೊಂದು ಅಬ್ಸರ್ವ್ ಮಾಡಿ, 3, 5, 7 ಅನ್ನೋವು ಪ್ರೈಮ್ ನಂಬರ್ಸ್, ಹೌದಾ ಅಲ್ವಾ? ಎಸ್, ಪ್ರೈಮ್ ನಂಬರ್ಸ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ಆ ಮೀನಿಂಗ್ ಗೊತ್ತಾಗ್ಬೇಕು. ಎಸ್, ಯೂಸ್ ಚಾಟ್ ಸೆಕ್ಷನ್. ಪ್ರೈಮ್ ನಂಬರ್ ಅಂತಂದ್ರೆ ಏನು? ನಿಮ್ಗೆ ಏನ್ ಗೊತ್ತಿದೆ ಅದನ್ನ ಚಾಟ್ ಅಲ್ಲಿ ಹೇಳಿ. ಕರೆಕ್ಟಾ ತಪ್ಪಾ ಅಂತ ನಾನು ಹೇಳ್ತೀನಂತ. ಎಸ್, ಪ್ರೈಮ್ ನಂಬರ್ಸ್ ಅಂತಂದ್ರೆ ಏನು? ಫಸ್ಟ್ ಆಫ್ ಆಲ್ ಪ್ರೈಮ್, ಅಮೆಜಾನ್ ಪ್ರೈಮ್ ಅಲ್ಲ. ಎಸ್, ಪ್ರೈಮ್ ನಂಬರ್ಸ್. ಯೂಸ್ ಚಾಟ್ ಸೆಕ್ಷನ್. ಈಗ 3 ಅನ್ನೋದು, ನಾನೀಗ 3, 5, 7 ಅನ್ನೋದನ್ನ ನಾನು ಪ್ರೈಮ್ ನಂಬರ್ಸ್ ಅಂತ ಹೇಳ್ದೆ. ಏನಕ್ಕೆ ಪ್ರೈಮ್ ನಂಬರ್ಸ್ ಅಂತ ಹೇಳ್ದೆ? ಬಿಕಾಸ್ ಆಡ್ ನಂಬರ್. ನೋ, ನಾನು ಇಲ್ಲಿ ಪ್ರೈಮ್ ನಂಬರ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಆಡ್ ನಂಬರ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ. ಐ ಆಮ್ ಟಾಕಿಂಗ್ ಅಬೌಟ್ ಪ್ರೈಮ್ ನಂಬರ್ಸ್. 3, 5, 7 ನಾನು ಪ್ರೈಮ್ ನಂಬರ್ ಅಂತಂದೆ ಬಿಕಾಸ್ ಇವನ್ 2 ಇಂದ ಸ್ಟಾರ್ಟ್ ಆಗುತ್ತೆ ಆಕ್ಚುಲಿ. 2, 3, 5, 7 ದೆನ್ ಡೈರೆಕ್ಟ್ಲಿ 11, 9 ಕೂಡ ಇನ್ಕ್ಲೂಡ್ ಮಾಡ್ತಾ ಇಲ್ಲ ನಾನು. ವೈ? ಯಾಕಪ್ಪ ಅಂತಂದ್ರೆ 2, 3, 5, 7, 11 ಇವೆಲ್ಲ ಏನಪ್ಪಾ ಅಂದ್ರೆ ಒನ್ಸ್ ಟೇಬಲ್ ಮತ್ತೆ ಅದ್ರದ್ದೇ ಆದಂತ ಟೇಬಲ್ ನ ಬಿಟ್ರೆ ಬೇರೆ ಎಲ್ಲೂ ಬರ್ತಾ ಇಲ್ಲ. ಓಕೆ, ಬೇರೆ ಎಲ್ಲೂ ಇವು ಟೇಬಲ್ಸ್ ಅಲ್ಲಿ ಬರೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ 2
2 ಅನ್ನೋದು ಒನ್ಸ್ ಟೇಬಲ್ ಮತ್ತೆ 2 ಟೇಬಲ್ ಅಲ್ಲಿ ಬಿಟ್ರೆ ಬೇರೆ ಎಲ್ಲಾದ್ರೂ ಬರ್ತಾ ಇದೆಯಾ? ಯೂಸ್ ಚಾರ್ಟ್ ಸೆಕ್ಷನ್. ಒನ್ಸ್ ಟೇಬಲ್ ಮತ್ತೆ 2 ಟೇಬಲ್ಸ್ ಅಲ್ಲಿ ಬಿಟ್ರೆ ಮತ್ತೆ ಬೇರೆ ಎಲ್ಲೂ ಯಾವ ಟೇಬಲ್ಸ್ ಅಲ್ಲೂ ಬರ್ತಾ ಇಲ್ಲ. ಸೊ 2 ಅನ್ನೋದು ಪ್ರೈಮ್ ನಂಬರ್ ಅಂಡ್ ದೆನ್ 3 ಅನ್ನೋದು ಪ್ರೈಮ್ ನಂಬರ್. 4 ಅನ್ನೋದು is tell me 4. Number 4 is a prime number or not? 4 ಅನ್ನೋದು ಪ್ರೈಮ್ ನಂಬರ್ ಅಲ್ಲ, ಬಿಕಾಸ್ 4 ಅನ್ನೋದು ಯಾವ್ಯಾವ ಟೇಬಲ್ಸ್ ಅಲ್ಲಿ ಬರ್ತಾ ಇದೆ? ಒನ್ಸ್ ಟೇಬಲ್ ಅಲ್ಲಿ ಬರ್ತಾ ಇದೆ, 2 ಟೇಬಲ್ಸ್ ಅಲ್ಲಿ ಬರ್ತಾ ಇದೆ, 4th ಟೇಬಲ್ ಅಲ್ಲಿ ಬರ್ತಾ ಇದೆ. ಸೊ ಒಟ್ನಲ್ಲಿ 1 ಮತ್ತೆ ಅದರದ್ದೇ ಟೇಬಲ್ ಅಲ್ಲಿ ಬಿಟ್ರೆ ಬೇರೆ ಟೇಬಲ್ ಅಲ್ಲಿ ಎಲ್ಲೂ ಬರಬಾರ್ದು. ಓಕೆ, ಬರ್ದೇ ಇದ್ರೆ ಅದನ್ನ ನಾವು ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಸೊ ಹಾಗಾಗಿ ಇಲ್ಲಿ ನೋಡಿ 7 ಆದ್ಮೇಲೆ ನಾನು 9 ಅಂತ ಕೌಂಟ್ ಮಾಡ್ಲಿಲ್ಲ, ಬಿಕಾಸ್ 9 ಅನ್ನೋದು ಒನ್ಸ್ ಟೇಬಲ್ ಅಲ್ಲಿ ಬರ್ತಾ ಇದೆ, 3 ಟೇಬಲ್ ಅಲ್ಲಿ ಬರ್ತಾ ಇದೆ. 3 3s are 9, ದೆನ್ 9 1s are 9. ಸೊ ಆದ ಕಾರಣ ಇದಿಷ್ಟು ಪ್ರೈಮ್ ನಂಬರ್ಸ್. ಓಕೆನಾ? ದೆನ್ ಈ ತರ ಫ್ರಾಕ್ಷನ್ಸ್ ನಲ್ಲಿ ಡಿನಾಮಿನೇಟರ್ ಏನಾದ್ರೂ ಬರೀ ಪ್ರೈಮ್ ನಂಬರ್ಸ್ ಇತ್ತಪ್ಪ ಅಂತಂದ್ರೆ ನೀವು LCM ತೆಗಿಯೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ಮಲ್ಟಿಪ್ಲಿಕೇಶನ್ ಮಾಡಿ. ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಏನ್ ಬರುತ್ತೆ? 3 5s ಎಷ್ಟು? ಯೂಸ್ ಚಾರ್ಟ್ ಸೆಕ್ಷನ್ ಎವ್ರಿವನ್. 3 5s 15, 15 7s 15 7s ಎಷ್ಟು? ಸಾನ್ಯಾ, ಉಜ್ವಲ್, ಅದರ್ಸ್ ಪ್ಲೀಸ್ ಸೇ 15 7s. ಈ ಸತಿ ಸಂಡೇ ಕ್ಲಾಸ್ ಸ್ಪೆಷಲಿ ಟೇಬಲ್ಸ್ ಕ್ಲಾಸ್, ಫಸ್ಟ್ ಟೇಬಲ್ಸ್ ನ ಕೇಳೋದು. ಎಸ್, 15 7s 105. ಡಿನಾಮಿನೇಟರ್ ನಲ್ಲಿ 105 ಬರ್ಕೊಳ್ಳಿ. ಓಕೆ, ಇವಾಗ 3 ಟೇಬಲ್ಸ್ ಅಲ್ಲಿ 105 ಯಾವಾಗ ಬರುತ್ತೆ ಅಂತ ಗೊತ್ತಾಗ್ಬೇಕು ಅಂದ್ರೆ ಈ 3 ನ ಹಿಂಗ್ ಕ್ಲೋಸ್ ಮಾಡ್ಕೊಳ್ಳಿ. 7 5s ಎಷ್ಟು? ಎಸ್, ಯೂಸ್ ಚಾರ್ಟ್ ಸೆಕ್ಷನ್. ಎಸ್, ಯೂಸ್ ಚಾರ್ಟ್ ಸೆಕ್ಷನ್. 7 5s ಎವ್ರಿವನ್. ಎಸ್, 35. 35 ಅಂತ ಬರೀರಿ. ಮಲ್ಟಿಪ್ಲೈ ಬೈ ಇಲ್ಲಿ ನ್ಯೂಮರೇಟರ್ ಏನಿದೆ ಅದನ್ನ ಬರ್ಕೊಳ್ಳಿ. ಓಕೆನಾ? ಒಟ್ನಲ್ಲಿ 3 ಅಲ್ಲಿ 105 ಯಾವಾಗ ಬರುತ್ತೆ? ತುಂಬಾ ದೊಡ್ಡ ನಂಬರ್ ಆಯ್ತು, 105 ನಂಗೆ ರಿಮೆಂಬರ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಅಂತಂದ್ರೆ ಯು ಜಸ್ಟ್ ಕ್ಲೋಸ್ ದಿಸ್ ನಂಬರ್ ಅಂಡ್ ಜಸ್ಟ್ ಮಲ್ಟಿಪ್ಲೈ ದೀಸ್ 2. 7 5s 35 ಇಂಟು ನ್ಯೂಮರೇಟರ್ ಏನಿದೆ ಅದನ್ನ ಬರ್ಕೊಳ್ಳಿ. ಅದೇ ತರ ಪ್ಲಸ್ ಈಗ 5th ಟೇಬಲ್ ಅಲ್ಲಿ 105 ಯಾವಾಗ ಬರುತ್ತೆ ಅಂದ್ರೆ ನೀವ್ ಯಾವ ತರ ಚೆಕ್ ಮಾಡ್ತೀರಾ? ಇದನ್ನ ಕ್ಲೋಸ್ ಮಾಡ್ಕೊಳ್ಳಿ. ಈಗ 7 3s ಎಷ್ಟು? ಎವ್ರಿವನ್ ಯೂಸ್ ಚಾರ್ಟ್ ಸೆಕ್ಷನ್. 7 3s. ಎಸ್, 7 3s ಎಷ್ಟು? 21. ಯಾಕೋ 31 ಅಂತ ಹೇಳ್ತಾ ಇದ್ದೀರಾ? ಎಸ್, 21 ಇಂಟು ನ್ಯೂಮರೇಟರ್ ಏನಿದೆ? ನ್ಯೂಮರೇಟರ್ ಈಸ್ ವಾಟ್ ಹಿಯರ್? 4. ಓಕೆ, ಇಲ್ಲಿ ನ್ಯೂಮರೇಟರ್ ಏನಿದೆನೋ ಅದನ್ನೇ ಬರ್ಕೋಬೇಕು. ಮ್ಯಾಮ್ ಯಾವಾಗ್ಲೂ ನ್ಯೂಮರೇಟರ್ ಇದೆ ಫಿಕ್ಸ್ಡ್ ಇರುತ್ತಾ ಅಂತ ಕೇಳಬೇಡಿ, ಫ್ರಾಕ್ಷನ್ಸ್ ಮೇಲೆ ಡಿಪೆಂಡ್. ನ್ಯೂಮರೇಟರ್ ಏನಾದ್ರೂ ಕೊಡ್ಬೋದು ಅವ್ರು. ಓಕೆ, ಇಲ್ಲಿ ಪ್ಲಸ್ ಸಿಂಬಲ್ ಇದೆ, ಸೊ ಪ್ಲೀಸ್ ರೈಟ್ ಪ್ಲಸ್ ಸಿಂಬಲ್. ಈಗ 7th ಟೇಬಲ್ ಅಲ್ಲಿ 105 ಯಾವಾಗ ಬರುತ್ತೆ? ಸೊ ಜಸ್ಟ್ ಕ್ಲೋಸ್ ದಿಸ್ ಫ್ರಾಕ್ಷನ್. ಈಗ ಉಳಿದಿರೋದೇನು? 5 ಮತ್ತೆ 3. 5 3s ಎಷ್ಟು? ಯೂಸ್ ಚಾರ್ಟ್ ಸೆಕ್ಷನ್. 5 3s 15. ಹೆನ್ಸ್ 15 ಇಂಟು ನ್ಯೂಮರೇಟರ್ ಈಸ್ ವಾಟ್? 3. ಈಗ ಇದನ್ನ ಸಾರ್ಟ್ ಔಟ್ ಮಾಡಿ. 35 2s ಎಷ್ಟಪ್ಪ? 35 2s. ಕಮ್ ಆನ್, ಆನ್ಸರ್ ಮಾಡಿ. ರೋಹಿತ್, ಸಾನಿಯಾ. ಎಸ್, 70 ಪ್ಲಸ್ 21 4s. 4 1s 4, 4 2s 8. 84 ಪ್ಲಸ್ 15 3s. ಎಸ್ ಎವ್ರಿವನ್, ಯೂಸ್ ಚಾರ್ಟ್ ಸೆಕ್ಷನ್. ಉಜ್ವಲ್ ಆನ್ಸರ್ ಮಾಡಬೇಕು. ಎಸ್, 15 3s 45 ಡಿವೈಡೆಡ್ ಬೈ 105. ಓಕೆ, ಈಗ ನ್ಯೂಮರೇಟರ್ನ ಆಡ್ ಮಾಡ್ಬಿಟ್ಟು ಆನ್ಸರ್ ಮಾಡಿ. ಎಲ್ರದ್ದು ಸೇಮ್ ಬರಬೇಕು. ಹೇಗಿದ್ರು ಅಡಿಷನ್ ಅಂತ ಗೊತ್ತು, ಅಟ್ಲೀಸ್ಟ್ ಒಂದ್ ಸೈಡ್ ಅಲ್ಲಿ ಬರ್ಕೊಂಡ್ಬಿಟ್ಟು ಆನ್ಸರ್ ಮಾಡ್ಬಿಟ್ಟು ಹೇಳಿ. 70 ಪ್ಲಸ್ 84 ಪ್ಲಸ್ 45. ಎವ್ರಿವನ್ ಆನ್ಸರ್ ಮಾಡಬೇಕು. ಅದರ್ಸ್, ನಂದೀಶ್, ಉಜ್ವಲ್. ಒಬ್ರು 199 ಅಂತ ಹೇಳ್ತಿದ್ದೀರಾ, ಒಬ್ರು 201 ಅಂತ ಹೇಳ್ತಿದ್ದೀರಾ, ಒಬ್ರು 209 ಅಂತ ಹೇಳ್ತಿದ್ದೀರಾ. ಎಡಿಷನ್ ಅಷ್ಟು ಕಷ್ಟ ಇದೆಯಾ? ಎಸ್, ನಂದೀಶ್ ಈಸ್ ರೈಟ್ ಐ ಗೆಸ್. ಎವ್ರಿವನ್ ಪ್ಲೀಸ್ ಚೆಕ್. 199 ಡಿವೈಡೆಡ್ ಬೈ 105 ಅಂತ ಅವ್ರು ಹೇಳ್ತಾ ಇದ್ದಾರೆ. ಇವನ್ ದ ರೋಹಿತ್ ಆಲ್ಸೋ ಗಾಟ್ ದ ಸೇಮ್ ಆನ್ಸರ್. 199 ಡಿವೈಡೆಡ್ ಬೈ 105. ಸಾನಿಯಾ ಪ್ಲೀಸ್ ವೆರಿಫೈ, ಕ್ರಾಸ್ ವೆರಿಫೈ ಮಾಡಿ ನಿಮ್ಮ ಆನ್ಸರ್ನ. ನಾನೇ ಒಂದ್ಸತಿ ಮಾಡಿ ತೋರಿಸ್ಬಿಡ್ತೀನಿ, ಸುಮ್ಮನೆ ಯಾಕೆ ಎಲ್ಲರಿಗೂ ಕನ್ಫ್ಯೂಷನ್. ಸಿ 5 ಪ್ಲಸ್ 4 ಈಸ್ ಹೌ ಮಚ್? 9 ಅಲ್ವಾ? 9 ಬರ್ಕೊಳ್ಳಿ. 8 ಪ್ಲಸ್ 4 ಈಸ್ ವಾಟ್? 12. 12 ಪ್ಲಸ್ 7 ಈಸ್ ಹೌ ಮಚ್? 12 ಪ್ಲಸ್ 7 ಈಸ್ ಹೌ ಮಚ್? 19. ಸೊ ಆನ್ಸರ್ ಈಸ್ ವಾಟ್? 199 ಡಿವೈಡೆಡ್ ಬೈ 10. ಓಕೆನಾ? ಸೊ ಇಷ್ಟಕ್ಕೆ ಸಾಕು, ಫರ್ದರ್ ಸಿಂಪ್ಲಿಫಿಕೇಶನ್ ಈಸ್ ನಾಟ್ ನೀಡೆಡ್.
ಈಗ ಈ ಕ್ಲಾಸ್ ಅಲ್ಲಿ ನಿಮ್ಗೆ ಫ್ರಾಕ್ಷನ್ಸ್ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನ್ ಹೇಳ್ಕೊಡ್ತೀನಿ ಅಂತಂದ್ರೆ, ಟೂ ಡಿವಿಸಿಬಿಲಿಟಿ ರೂಲ್ಸ್ ಅಂತ ಕರೀತಾರೆ. 2 ಇಂದ ಡಿವೈಡ್ ಆಗ್ಬೇಕು ಅಂದ್ರೆ ಏನ್ ಕಂಡೀಷನ್ ಇರಬೇಕು, ಶಾರ್ಟ್ ಕಟ್ಸ್ ಇದೆ ಅದಕ್ಕೆಲ್ಲ. 3 ಇಂದ ಡಿವೈಡ್ ಆಗ್ಬೇಕು ಅಂದ್ರೆ ಏನ್ ಕಂಡೀಷನ್ಸ್ ಇರಬೇಕು, ಆ ಶಾರ್ಟ್ ಕಟ್ಸ್ ಗಳನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀನಿ. ಓಕೆ, ಈ ಕ್ಲಾಸ್ ಅಲ್ಲಿ ಜಸ್ಟ್ ಫ್ರಾಕ್ಷನ್, ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಇಷ್ಟೇ ಹೇಳ್ಕೊಡೋದು. ಫೈನ್, ಇದರ್ಥ ಆಯ್ತಾ ನಿಮ್ಗೆಲ್ಲರಿಗೂ? ಯೂಸ್ ಚಾಟ್ ಸೆಕ್ಷನ್, ಯೂಸ್ ಚಾಟ್ ಸೆಕ್ಷನ್. ಎಸ್, ರಿಪೀಟ್. ಇದು ಜಸ್ಟ್ ಆಡ್ ಮಾಡಿದೀನಿ. ಇದು ಇನ್ನೊಂದು ಪ್ರಾಬ್ಲಮ್ ಹಾಕೊಂಡು ಮಾಡ್ತೀನಿ, ಡೋಂಟ್ ವರಿ. ಇನ್ನೊಂದು ಪ್ರಾಬ್ಲಮ್ ಮಾಡಿಸ್ತೇನೆ ನಿಮಗೆ, ಅವಾಗ ಕ್ಲಾರಿಟಿ ಸಿಗುತ್ತೆ. ಎಸ್, ಈಗ ಇಲ್ಲಿ 7/3 ಮೈನಸ್ 11/5 ಪ್ಲಸ್ 9/2 ಅಂತ ಕೊಟ್ಟಿದ್ದೀನಿ. ಓಕೆನಾ? 7/3 ಮೈನಸ್ 11/5 ಪ್ಲಸ್ 9/2 ಅಂತ ಕೊಟ್ಟಿದ್ದೀನಿ. ಸೊ ಇವಾಗ ಡಿನಾಮಿನೇಟರ್ ನಲ್ಲಿ ಇರ್ತಕ್ಕಂಥವು ಪ್ರೈಮ್ ನಂಬರ್ಸ್ ಹೌದಾ ಅಲ್ವಾ? ಎಸ್ ಆರ್ ನೋ? ಪ್ಲೀಸ್ ಯೂಸ್ ಚಾಟ್ ಸೆಕ್ಷನ್. ಪ್ರೈಮ್ ನಂಬರ್ಸ್ ಆದ್ರೆ ಎಸ್ ಅಂತ ಟೈಪ್ ಮಾಡಿ, ಅಲ್ಲ ಅಂದ್ರೆ ನೋ ಅಂತ ಟೈಪ್ ಮಾಡಿ. ಎಸ್, ಆರ್ ದೇ ಪ್ರೈಮ್ ನಂಬರ್ಸ್? ಎಸ್, ಬಿಕಾಸ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಡಿನಾಮಿನೇಟರ್ ಇರ್ತಕ್ಕಂಥ ನಂಬರ್ಸ್ಗಳು ಒನ್ಸ್ ಟೇಬಲ್ ಮತ್ತೆ ಅದರದ್ದೇ ಟೇಬಲ್ ಬಿಟ್ರೆ ಬೇರೆ ಎಲ್ಲೂ ಬರೋದಿಲ್ಲ. ಫೈನ್, ಹಾಗಾದ್ರೆ ನಾನು ಏನ್ ಮಾಡ್ಬೇಕು ಅಂತ ಹೇಳಿದೀನಿ, ಡೈರೆಕ್ಟ್ ಆಗಿ ಈ ಡಿನಾಮಿನೇಟರ್ಸ್ ಗಳನ್ನ ಜಸ್ಟ್ ಡೈರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡಿ ಅಂತ ಹೇಳಿದ್ದೀನಿ. ಸೊ ಮಲ್ಟಿಪ್ಲೈ ಮಾಡಿ ಆನ್ಸರ್ ಹೇಳಿ. ಡಿನಾಮಿನೇಟರ್ ಏನ್ ಬರುತ್ತೆ? 5 3s ಹೌ ಮಚ್? ಯೂಸ್ ಚಾಟ್ ಸೆಕ್ಷನ್. 5 3s 15, 15 2s 30. ಎಸ್, ಡಿನಾಮಿನೇಟರ್ ಇಸ್ 30 ಆಯ್ತು. ಓಕೆನಾ? ನಾವು 3 ಟೇಬಲ್ಸ್ ಅಲ್ಲಿ 30 ಯಾವಾಗ ಬರುತ್ತೆ, 3 ಟೇಬಲ್ ಅಲ್ಲಿ 30 ಯಾವಾಗ ಬರುತ್ತೆ ಅಂತ ಕನ್ಫ್ಯೂಷನ್ ಆದ್ರೆ ಯು ಜಸ್ಟ್ ಕ್ಲೋಸ್ ದಿಸ್ ಫ್ರಾಕ್ಷನ್, ಡೈರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡಿ. 5 2s ಎಷ್ಟು? 10. ಸೊ ರೈಟ್ 10 ಇಂಟು ಇಲ್ಲಿ ನ್ಯೂಮರೇಟರ್ ಏನಿದೆ ಅದನ್ನ ಬರ್ಕೊಳ್ಳಿ, 7. ಡನ್. ದೆನ್ ಇಲ್ಲಿ ಮೈನಸ್ ಸಿಂಬಲ್ ಇದೆ, ಸೊ ಪ್ಲೀಸ್ ರೈಟ್ ಮೈನಸ್ ಸಿಂಬಲ್. ಓಕೆ, ಈಗ 5th ಟೇಬಲ್ ಅಲ್ಲಿ 30 ಯಾವಾಗ ಬರುತ್ತೆ? ಜಸ್ಟ್ ಕ್ಲೋಸ್ ದಿಸ್ ಫ್ರಾಕ್ಷನ್. ಓಕೆ, 3 2s ಎಷ್ಟು? 3 2s 6. ಸೊ ರೈಟ್ 6 ಇಂಟು ನ್ಯೂಮರೇಟರ್ ಏನಿದೆ ಇಲ್ಲಿ 11 ಇದೆ, ಸೊ ಪ್ಲೀಸ್ ರೈಟ್ 11. ಓಕೆ, ಅದೇ ತರ ನೆಕ್ಸ್ಟ್ ಇಲ್ಲಿ ಪ್ಲಸ್ ಸಿಂಬಲ್ ಇದೆ, ಸೊ ಪ್ಲೀಸ್ ರೈಟ್ ಪ್ಲಸ್ ಸಿಂಬಲ್. 2 ಟೇಬಲ್ಸ್ ಅಲ್ಲಿ 30 ಯಾವಾಗ ಬರುತ್ತೆ? 2 ಟೇಬಲ್ಸ್ ಅಲ್ಲಿ 30 ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಅಂದ್ರೆ ಯು ಜಸ್ಟ್ ಕ್ಲೋಸ್ ದಿಸ್ ಅಂಡ್ ಆನ್ಸರ್ ಏನು? 3 5s 15. 50 ಇಂಟು ನ್ಯೂಮರೇಟರ್ ಏನಿದೆ 9 ಬರೀರಿ. ಇಲ್ಲಿವರೆಗೂ ಅರ್ಥ ಆಗಿದ್ಯಾ ಎವ್ರಿವನ್? ನಾನು ಯಾವ ತರ ಬರಿತಾ ಇದ್ದೀನಿ ಅಂತ ಅರ್ಥ ಆಗಿದ್ಯಾ? ಯೂಸ್ ಚಾಟ್ ಸೆಕ್ಷನ್. ಪ್ರಣವ್, ಉಜ್ವಲ್, ಯೂಸ್ ಚಾಟ್ ಸೆಕ್ಷನ್. ನಂದೀಶ್, ಆಸಿಯಾ, ಎಸ್ ಎವ್ರಿವನ್, ಯೂಸ್ ಚಾಟ್ ಸೆಕ್ಷನ್. ಇಲ್ಲಿವರೆಗೂ ಅರ್ಥ ಆಗಿದ್ಯಾ? ಇಲ್ಲಿವರೆಗೂ ಬಂದ ಆನ್ಸರ್ ಬರ್ದಾದ್ಮೇಲೆ ರಿಪೀಟ್ ಅನ್ಬೇಡಿ. ಈಗ ಇಲ್ಲಿವರೆಗೂ ಅರ್ಥ ಆಗಿದ್ಯಾ ಅದು ಯಾವ ತರ ಮಾಡಿದೆ ಅಂತ? ಇಲ್ಲಿ ಡಿನಾಮಿನೇಟರ್ಸ್ ಗಳು ಪ್ರೈಮ್ ನಂಬರ್ಸ್ ಇತ್ತು, ಸೊ ಹಾಗಾಗಿ ಡೈರೆಕ್ಟ್ ಮಲ್ಟಿಪ್ಲೈ ಮಾಡ್ಕೊಂಡೆ. ಬಂದಂತ ಆನ್ಸರ್ ಮಲ್ಟಿಪ್ಲೈ ಮಾಡಿ ಬಂದಂತ ಆನ್ಸರ್ ಡಿನಾಮಿನೇಟರ್ ನಲ್ಲಿ ಬರಿತೀನಿ. ಈಗ ಫಸ್ಟ್ ಫ್ರಾಕ್ಷನ್ ಅಲ್ಲಿ 30 ಯಾವಾಗ ಬರುತ್ತೆ ಅಂತ ನೋಡ್ಬೇಕು ಅಂದ್ರೆ ಇದನ್ನ ಕ್ಲೋಸ್ ಮಾಡ್ಕೊಂಡು ರಿಮೈನಿಂಗ್ ಅದರ್ 2 ಫ್ರಾಕ್ಷನ್ಸ್ ಡಿನಾಮಿನೇಟರ್ ಗಳನ್ನ ಡೈರೆಕ್ಟ್ ಮಲ್ಟಿಪ್ಲೈ ಮಾಡಿ ನ್ಯೂಮರೇಟರ್ ಏನಿದೆ ಅದನ್ನ ಬರ್ಕೊಳ್ತಾ ಇದ್ದೀನಿ. ಓಕೆ, ಈ ಮೆಥಡ್ ಅರ್ಥ ಆಯ್ತಲ್ವಾ? ಈಗ ನೆಕ್ಸ್ಟ್ 10 7s ಎಷ್ಟು? 10 7s 70 ಮೈನಸ್ 11 6s. ಸಿ, ನೀವು ಕೂಡ ಇಲ್ಲಿ ಮಾತಾಡ್ತಾ ಇದ್ದೀರಾ ಅನ್ಕೊಳ್ಳಿ. ಯು ಆರ್ ಯೂಸಿಂಗ್ ಚಾಟ್ ಸೆಕ್ಷನ್ ಅಂತಂದ್ರೆ ನೀವು ಆನ್ಸರ್ ಮಾಡ್ತಾ ಇದ್ದೀರಾ, ನಿಮ್ಮ ಮೈಂಡ್ಗೆ ಕೆಲಸ ಕೊಡ್ತಾ ಇದ್ದೀರಾ ಅಂತ. ಇಲ್ಲಿ ನಾನೇ ಫಟಾಫಟ ಬರ್ದ್ಬಿಡ್ಬೋದು. ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ ಬಿಕಾಸ್ ನೀವು ಥಿಂಕ್ ಮಾಡಿ ಆನ್ಸರ್ ಮಾಡ್ಲಿ. ಇವಾಗಿಂದನೇ ಆ ಥಿಂಕಿಂಗ್ ಕೆಪಾಸಿಟಿ ಬೆಳೆಸ್ಕೋಬೇಕು. ಎಕ್ಸಾಮ್ ಅಲ್ಲಿ ಯಾರು ಬಂದು ಹೆಲ್ಪ್ ಮಾಡೋದಿಲ್ಲ. ಓಕೆ, 11 into 6 is how much? Use chat section. 11 6s everyone 66 correct? Then plus 15 9s. Use chat section. 15 9s is how much? Pranav, Ujjwal, Nandish, use chat section. ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ತಾ ಇದ್ದೀರಾ, ಬಟ್ ಪ್ಲೀಸ್ ಯೂಸ್ ಚಾಟ್ ಸೆಕ್ಷನ್ ಇದಕ್ಕೆ. ಎಸ್, 135 divided by 30. ಓಕೆ, ಏನಿ 70 ಮೈನಸ್ 66 ಅಂತಂದ್ರೆ 4 ಆಗುತ್ತೆ. 4 ಪ್ಲಸ್ 135 ಅಂತಂದ್ರೆ ಏನಾಗುತ್ತೆ? 139 divided by 30. ದಿಸ್ ಈಸ್ ದ ಫೈನಲ್ ಆನ್ಸರ್. ಫರ್ದರ್ ಸಿಂಪ್ಲಿಫಿಕೇಶನ್ ಬರೋದಿಲ್ಲ. ಬರುತ್ತಾ ಫರ್ದರ್ ಸಿಂಪ್ಲಿಫಿಕೇಶನ್? ಯೂಸ್ ಚಾಟ್ ಸೆಕ್ಷನ್. ಫರ್ದರ್ ಸಿಂಪ್ಲಿಫಿಕೇಶನ್ ಬರೋದಿಲ್ಲ.
ಅದನ್ನ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ಶಾರ್ಟ್‌ಕಟ್‌ನ. ಯಾವಾಗ ನಮಗೆ ಗೊತ್ತಾಗುತ್ತೆ ಸಿಂಪ್ಲಿಫಿಕೇಶನ್ ಮಾಡಕ್ ಬರುತ್ತೋ ಬರಲ್ವಾ ಅನ್ನೋದು ಯಾವಾಗ ಗೊತ್ತಾಗುತ್ತೆ ಅಂತ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ಡಿವಿಸಿಬಿಲಿಟಿ ರೂಲ್ಸ್‌ಗಳನ್ನ ನಿಮಗೆ ಹೇಳ್ತೀನಿ. ಆ ಬೇಸಿಸ್ ಮೇಲೆ ನೀವು ಜಡ್ಜ್ ಮಾಡ್ಬೋದು. ಈ ನ್ಯೂಮರೇಟರ್, ಡಿನಾಮಿನೇಟರ್ ಅನ್ನೋವು ಯಾವ ನಂಬರ್ ಇಂದ ಹೋಗುತ್ತೆ ಹೋಗಲ್ಲ ಅನ್ನೋದು. ಸೊ ಈಗ ನಾನು ಜಸ್ಟ್ ಪ್ರೈಮ್ ನಂಬರ್ಸ್ ಬಗ್ಗೆ ಹೇಳಿದ್ದಾಯ್ತು. ಡಿನಾಮಿನೇಟರ್ಸ್ ಪ್ರೈಮ್ ನಂಬರ್ಸ್ ಇದ್ದಾಗ ಯಾವ ತರ ಮಾಡ್ತೀವಿ ಅಂತ ಹೇಳಿದ್ದಾಯ್ತು. ಈಗ ನೆಕ್ಸ್ಟ್ ಒಂದು ಕ್ವೆಶ್ಚನ್ ತಗೊಳ್ತೀನಿ. ಈಗ ಅದು ಪ್ರೈಮ್ ನಂಬರ್ಸೇ ತಗೊಳಲ್ಲ, ಡಿಫ್ರೆಂಟ್ ಇರುತ್ತೆ. 2/3 ಪ್ಲಸ್ 4/6 ಮೈನಸ್ 2/7. ಈಗ ಡಿನಾಮಿನೇಟರ್ ನಲ್ಲಿ ಇರ್ತಕ್ಕಂಥವು ಪ್ರೈಮ್ ನಂಬರ್ಸ್. ಇಫ್ ಪ್ರೈಮ್ ನಂಬರ್ಸ್ ಅಂದ್ರೆ ಎಸ್ ಅಂತ ಕಮೆಂಟ್ ಮಾಡಿ, ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ. ಯೂಸ್ ಚಾಟ್ ಸೆಕ್ಷನ್. ಡಿನಾಮಿನೇಟರ್ಸ್ ನಲ್ಲಿ ಇರ್ತಕ್ಕಂಥವು ಪ್ರೈಮ್ ನಂಬರ್ಸ್ ಅಲ್ಲ. ಗುಡ್. ಬಿಕಾಸ್ 6 ಅನ್ನೋದು 3 ಟೇಬಲ್ಸ್ ಅಲ್ಲಿ ಬಂದೇ ಬರುತ್ತೆ, 2 ಟೇಬಲ್ಸ್ ಅಲ್ಲಿ ಬಂದೇ ಬರುತ್ತೆ. ಸೊ ಹಾಗಾಗಿ ಆಲ್ 3 ಆರ್ ನಾಟ್ ಪ್ರೈಮ್ ನಂಬರ್ಸ್. ಓಕೆ, ಆಲ್ 3 ಪ್ರೈಮ್ ನಂಬರ್ಸ್ ಅಲ್ಲ ಅಂದಾಗ ನಾವೇನ್ ಮಾಡ್ಬೇಕು? ಎಸ್, ಯೂಸ್ ಚಾಟ್ ಸೆಕ್ಷನ್ ಏನ್ ಮಾಡ್ಬೋದು, ಹಿಂಗ್ ಸಿಂಪ್ಲಿಫಿಕೇಶನ್ ಮಾಡ್ಬೋದು. 2 ಮೆಥಡ್ಸ್ ಹೇಳ್ಕೊಡ್ತೀನಿ. ಓಕೆ, ಫಸ್ಟ್ ಮೆಥಡ್ ಬಂದ್ಬಿಟ್ಟು ಇಲ್ಲಿ ಹೇಗಿದ್ರು 4 ಇದೆ, ಇಲ್ಲಿ 6 ಇದೆ. 4 ಮತ್ತೆ 6 ನಾವು 2 ಟೇಬಲ್ಸ್ ಅಲ್ಲಿ ಬಂದೇ ಬರುತ್ತೆ ಡೈರೆಕ್ಟ್ ಆಗಿ. 2 2s 2 3s. ಓಕೆ, ಈಗ ನಾನು ಫರ್ದರ್ ಬರೆದ್ರೆ ಏನಾಗುತ್ತೆ? 2/3 ಪ್ಲಸ್ 2/3 ಮೈನಸ್ 2/7 ಬರುತ್ತೆ. ಎರಡು ಮೆಥಡ್ ಅಲ್ಲಿ ಸಾಲ್ವ್ ಮಾಡ್ಬೋದು ಇದನ್ನ. ಫಸ್ಟ್ ಈ ಮೆಥಡ್ ಅಲ್ಲಿ ಹೇಳ್ಕೊಡ್ತೀನಿ. ಎನಿಹೌ ದೀಸ್ ಟೂ ಫ್ರಾಕ್ಷನ್ಸ್ ನ ನೋಡಿ, ಡಿನಾಮಿನೇಟರ್ ಸೇಮ್ ಇದೆ, ನ್ಯೂಮರೇಟರ್ ಸೇಮ್ ಇದೆ. ಎನಿಹೌ ಇರ್ರೆಸ್ಪೆಕ್ಟಿವ್ ಆಫ್ ದ ನ್ಯೂಮರೇಟರ್, ಡಿನಾಮಿನೇಟರ್ ಅಂತ ಸೇಮ್ ಇದೆ. ಸೊ ಡೈರೆಕ್ಟ್ ಆಗಿ ಏನಂತ ಬರಿಬಹುದು ನಾನು? 1 3 ಅಂತ ಬರ್ಕೊಂಡ್ಬಿಟ್ಟು 2 ಪ್ಲಸ್ 2 ಎಷ್ಟು? 4 ಮೈನಸ್ ಇಲ್ಲೇನಿದೆ ಅದನ್ನ ಬರೀರಿ 2/7. ಈಗ ಯಾವ ತರ ಮಾಡೋದು? ಇಲ್ಲಿ 3 ಇದೆ, ಇಲ್ಲಿ 7 ಇದೆ. ಆರ್ ದೇ ಪ್ರೈಮ್ ನಂಬರ್ಸ್? ಯೂಸ್ ಚಾಟ್ ಸೆಕ್ಷನ್. 3 ಮತ್ತೆ 7 ಪ್ರೈಮ್ ನಂಬರ್ಸ್, ಹೌದಾ ಅಲ್ವಾ? ಎಸ್, ಕರೆಕ್ಟ್, ಪ್ರೈಮ್ ನಂಬರ್ಸ್. ಹಾಗಾಗಿ 7 3s ಡೈರೆಕ್ಟ್ ಮಲ್ಟಿಪ್ಲಿಕೇಶನ್. 7 3s 21. 3 ಟೇಬಲ್ ಅಲ್ಲಿ 21 ಯಾವಾಗ ಬರುತ್ತೆ? 7. ಸೊ 7 ಇಂಟು ನ್ಯೂಮರೇಟರ್ ಇಸ್ 4 ಬರ್ಕೊಳ್ಳಿ. ಮೈನಸ್ 7 ಟೇಬಲ್ ಅಲ್ಲಿ 21 ಯಾವಾಗ ಬರುತ್ತೆ? 3s. ಸೊ 3 ಇಂಟು ನ್ಯೂಮರೇಟರ್ ಇಸ್ 2. 7 4s 28 minus 3 2s 6 divided by 21. 28 minus 26 is how much? Yes, everyone. 28 minus 6 is how much? 22 divided by 21. Okay, this is one method. Simplified. ಯಾರಿಗೆ ಬೇಗ ಮೀನ್ಸ್ ಫ್ರಾಕ್ಷನ್ ಸಾಲ್ವ್ ಮಾಡಕ್ ಬರುತ್ತೆ, ಟೇಬಲ್ಸ್ ಚೆನ್ನಾಗಿ ಬರುತ್ತೆ, ಅವ್ರು ಬೇಗ ಬೇಗ ಕ್ಯಾನ್ಸಲ್ ಔಟ್ ಮಾಡ್ತೀರಾ, ಈ ತರ ಮಾಡ್ತೀರಾ. ಯಾರಿಗೆ ಟೇಬಲ್ಸ್ ಲೈಕ್ ಈ ತರ ಇನ್ನು ಕ್ಯಾನ್ಸಲ್ ಮಾಡಕ್ ಗೊತ್ತಾಗಿಲ್ಲ, 2 2s 2 3s ಬೇಗ ಫ್ಲಾಶ್ ಆಗ್ಲಿಲ್ಲ ಅಂತಂದ್ರೆ ಮೆಥಡ್ ಏನಾಗುತ್ತೆ? ಚೇಂಜ್. ಸೇಮ್ ಪ್ರಾಬ್ಲಮ್, ಮೆಥಡ್ ಚೇಂಜ್ ಆದ್ರೆ ಆನ್ಸರ್ ಅಂತೂ ಸೇಮೇ ಬರುತ್ತೆ. 4/6 ಮೈನಸ್ 2/7 ತಗೊಳ್ತಾ ಇದ್ದೀನಿ. ಈಗ ಕೆಲವೊಬ್ರು LCM ತೆಗೆದು ಮಾಡ್ತೀನಿ ಅಂತಿರಲ್ವಾ? LCM ಯಾವ ತರ ತೆಗಿಯೋದು ನೋಡಿ. 3, 6, 7 ಅಂತ ಬರ್ಕೊಂಡು ಈ ತರ ಬರ್ಕೋಬೇಕು. LCM ಗೆ ಒಂದು ಕಂಡೀಷನ್ ಇದೆ. ಏನ್ ಕಂಡೀಷನ್ ಅಪ್ಪ ಅಂತಂದ್ರೆ, ಅಟ್ಲೀಸ್ಟ್ 2 ನಂಬರ್ ಶುಡ್ ಕಮ್ ಇನ್ ಸೇಮ್ ಟೇಬಲ್. ಓಕೆ, ಅಟ್ಲೀಸ್ಟ್ 2 ನಂಬರ್ಸ್ ಗಳು ಸೇಮ್ ಟೇಬಲ್ ಅಲ್ಲಿ ಬರಬೇಕು. ಐದರ್ 3 ಅಥವಾ 6 ಆದ್ರೂ ಬರ್ಲಿ, 6 ಅಥವಾ 7 ಆದ್ರೂ ಬರ್ಲಿ, 3 ಅಥವಾ 7 ಆದ್ರೂ ಬರ್ಲಿ, ಎನಿ ಕಾಂಬಿನೇಷನ್. ಒಟ್ಟಲ್ಲಿ 2 ನಂಬರ್ಸ್ ಸೇಮ್ ಟೇಬಲ್ ಅಲ್ಲಿ ಬರಬೇಕು, ಎಕ್ಸೆಪ್ಟ್ ಒನ್ಸ್ ಟೇಬಲ್. ಒನ್ಸ್ ಟೇಬಲ್ ಅಲ್ಲಿ ಬರುತ್ತೆ ಅಂತ ಬರ್ಕೊಂಡು ಹೋಗೋದೆಲ್ಲ, ಒನ್ಸ್ ನ ಬಿಟ್ಟು ಬಿಟ್ಟು ಬೇರೆ ಟೇಬಲ್ಸ್ ನಲ್ಲಿ ಸೇಮ್ ಟೇಬಲ್ ಅಲ್ಲಿ ಬರಬೇಕು. ಈಗ 3, 6 ಮತ್ತೆ 7 ಅಂತ ಇದೆ. 3 ಮತ್ತೆ 6 ಯಾವ ಟೇಬಲ್ಸ್ ಅಲ್ಲಿ ಬರುತ್ತೆ? ಯೂಸ್ ಚಾಟ್ ಸೆಕ್ಷನ್. ಎಸ್, 3 ಮತ್ತೆ 6 ಯಾವ ಟೇಬಲ್ಸ್ ಅಲ್ಲಿ ಬರುತ್ತೆ? ಅಥವಾ 3 ಮತ್ತೆ 7 ಎನಿ 2. 3 ಮತ್ತೆ 6 ಅಂತೂ ಬರುತ್ತೆ ಅಂತ ಗೊತ್ತು. ಯಾವ ಟೇಬಲ್ಸ್ ಅಲ್ಲಿ ಬರುತ್ತೆ? ಯೂಸ್ ಚಾಟ್ ಸೆಕ್ಷನ್. ಎವ್ರಿವನ್, ಉಜ್ವಲ್, ಪ್ರಣವ್, 3 ಟೇಬಲ್ಸ್ ಅಲ್ಲಿ ಬರುತ್ತೆ ಅಲ್ವಾ? 3 ಟೇಬಲ್ಸ್ ಅಲ್ಲಿ 3 1s 3 2s 7 ಬರ್ಲಿಲ್ಲ ಅಂತಂದ್ರೂ ಪರವಾಗಿಲ್ಲ, ಕೀಪ್ ಆಸ್ ಇಟ್ ಈಸ್. ಓಕೆನಾ? 3 1s 3, 3 2s 6, 7 ಅಂತ ಬರೋದಿಲ್ಲ. ಸೊ ಡೈರೆಕ್ಟ್ಲಿ ರೈಟ್ ಆಸ್ ಇಟ್ ಈಸ್. ಓಕೆನಾ? ಫರ್ದರ್ ಯಾವಾದ್ರೂ 2 ನಂಬರ್ಸ್ ಸೇಮ್ ಟೇಬಲ್ ಅಲ್ಲಿ ಬರುತ್ತಾ? ಯೂಸ್ ಚಾಟ್ ಸೆಕ್ಷನ್. ಕೇಳಿಸ್ತಾ ಇದೆಯಾ? ಎಸ್,